ಇವತ್ತು ಇಡೀ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವ್ರನ್ನ ಬಹುತೇಕ ರಾಜ್ಕುಮಾರ್ ಅವ್ರನ್ನ ಅಣ್ಣ ಅನ್ನೋದು ಬಿಟ್ರೆ ಎರಡನೇ ಅಣ್ಣ ಅನ್ನೋದೇ ಅಂತ ಮಹಾನ್ ವ್ಯಕ್ತಿಗೆ ವಿಧಾನಸಭೆಯಲ್ಲಿ ಇಲ್ಲಿಯ ಶಾಸಕರು ಏನಂತ ಅಂದ್ರು, ಅದನ್ನ ನಾವು ಬದುಕಿರೋವರೆಗೂ ಜ್ಞಾಪಕ ಮಾಡಿಕೊಂಡಿರ್ಬೇಕಾಗ್ತದೆ, ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ. ಕೆಲವರು ಹೇಳಿದ್ರು, ನಾನು ಪಕ್ಕದ ಜಿಲ್ಲೆಯವನು, ಮಂಡ್ಯ ಜನತೆ ನನಗೆ ಆಶೀರ್ವಾದ ಮಾಡಬೇಕು, ನನಗೆ ಪೆನ್ನು ಪೇಪರ್ ಕೊಡಿ ಅಂದ್ರು. ಪೆನ್ನು ಪೇಪರ್ ಕೊಟ್ಟ ಮೇಲೆ ಮಂಡ್ಯ ಜನತೆನ ಏನಂತ ಕರೆದ್ರು, ಅದು ನಮಗೆ ಬೇಕಾ ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕಾಗ್ತದೆ. ಎಂಥ ಕೆಟ್ಟ ಮಾತನ್ನ ತುಚ್ಛವಾಗಿ ಆಡಿದ್ರು ಅಂದ್ರೆ, ವಿಧಾನಸಭೆಯಲ್ಲಿ ಕನಿಷ್ಠ ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ಜಿಲ್ಲೆಗೆ ಕೊಟ್ಟಂತ ಕೊಡುಗೆಗಳನ್ನು ನೋಡದೆ ಅವ್ರನ್ನ ಅತಿ ಕೆಟ್ಟದಾಗಿ ಮಾತಾಡಿದಂಥ ವ್ಯಕ್ತಿ ಯಾರಾದರೂ ಇವತ್ತು ಜನಪ್ರತಿನಿಧಿ ಇದ್ರೆ ಅದು ನಿಮ್ಮ ತಾಲೂಕಿನ ಶಾಸಕ ಅಂತಕ್ಕಂಥದ್ದನ್ನ ನೀವು ಯಾರು ಮರಿಬಾರದು. ಇದನ್ನೆಲ್ಲ ನೀವು ಯಾವಾಗ ತೋರಿಸ್ಬೇಕು? 2028ಕ್ಕೆ ತೋರಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಆ ಕೆಲಸವನ್ನ ಮಾಡೇ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ 7 ಕ್ಷೇತ್ರವನ್ನ JDS ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಮಾಡಲಿ, ಅವರ ಅಧಿಕಾರ ಇದೆ, ದರ್ಪ ಇದೆ. ಲಂಚ ಅಂತೂ ಲೂಟಿ ಅಂತ ಹೆಂಗೆ ಹೊಡಿತಾವ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ, ಒಂದೇ ಒಂದು ಲಂಚಾವತಾರ ಹೇಳ್ತೀನಿ. ಕನ್ನಡ ಸಾಹಿತ್ಯ ಸಮ್ಮೇಳನ ನಾವ್ಯಾರು ಹೋಗ್ಲಿಲ್ಲ. ನಮ್ಮ ಇವನು ಸ್ವಲ್ಪ ಅದು ಕನ್ನಡದ ಮೇಲೆ ನಮಗಿಂತ ಹೆಚ್ಚಿಗೆ ಪ್ರೀತಿ ಹೋಗಿದ್ರು. ಡಿಸೆಂಬರಲ್ಲಿ ಮುಗಿದಿದೆ. ಎಲ್ಲಿ? ಅಮರಾವತಿ ಹೋಟ್ಲ್ ಹಿಂಭಾಗದಲ್ಲಿ. ಆ ಜಾಗಕ್ಕೆ ರಸ್ತೆ ಮಾಡಬೇಕು ಅಂತ, ಅದು ಪ್ರೈವೇಟ್ ಜಾಗ, ಅಲ್ಲಿ ಯಾವುದೂ ಸರ್ಕಾರಿ ರಸ್ತೆ ಇಲ್ಲ. ಈಗ ಟೆಂಡರ್ ಕರೆದವ್ರೆ ಅಲ್ಲಿಗೆ ರಸ್ತೆ ಮಾಡಬೇಕು ಅಂತ. ಅದು ಪ್ರೈವೇಟ್ ಜಾಗ, ಅದು ಲೇಔಟ್ ಜಾಗ. ಇದು ಏನಕ್ಕೆ ಮಾಡ್ತಾರೆ, ಯಾವ ರೀತಿ ದುಡ್ಡನ್ನ ಹೊಡಿತಾಕ ಇರ್ತಕ್ಕಂಥ ಈ ನಮ್ಮ ಜಿಲ್ಲಾ ಮಂತ್ರಿ ಅವರ ಟೀಮ್ ಸೇರ್ಕೊಂಡು ಮಾಡ್ತಾ ಇದೆ ಅಂದರೆ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಒಂದು ಕಾವೇರಿ ಆರತಿ ಮಾಡ್ತೀವಿ ಅಂತ 100 ಕೋಟಿ ದುಡ್ಡು ಹೊಡೆಯೋದು, ಮತ್ತೊಂದು ಮಾಡ್ತೀವಿ ಅಂತ ದುಡ್ಡು ಹೊಡೆಯೋದು, ಯಾವುದೇ ಒಂದು ಕೆಲಸವನ್ನ ಮಾಡದೆ ಇವತ್ತು ಈ ಜಿಲ್ಲೆಯನ್ನ, ಈ ರಾಜ್ಯವನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ, ಅದು ಸುಳ್ಳನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ಭವಿಷ್ಯದಲ್ಲಿ ಹೇಳ್ತಾ ಇದ್ದೀರಿ. ಇವತ್ತು ನೀವು ಯೋಚನೆ ಮಾಡಿ, ನಾವಿವತ್ತು ಒಂದು ರಾಷ್ಟ್ರೀಯ ಪಕ್ಷದ ಜೊತೆ ನಾವು ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ರಾಷ್ಟ್ರ ಎಲ್ಲಿಗೆ ಹೋಗಿ ನಿಂತಿದೆ. ಇವತ್ತು ನಮ್ಮ ಅಕ್ಕಪಕ್ಕದ ಶತ್ರುಗಳು ಸಹ ನಮ್ಮನ್ನು ಮುಟ್ಲಿಕ್ಕೆ ಭಯಭೀತ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಹಿಂದೆ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಲಿ, ಡೆಲ್ಲಿಲಾಗಲಿ ಏನೋ ಒಂದು ಮಾತುಕತೆ ಮಾಡಿ ಸುಮ್ಮನೆ ಆಗ್ತಿದ್ರು. ಆದರೆ ಇವತ್ತು ಆ ಪರಿಸ್ಥಿತಿ ಇದೆಯಾ? ಯಾರು ಬಂದು ಬಾಂಬ್ ಹಾಕಿದ್ರೋ ಅವರು ಸ್ಥಳಕ್ಕೆ ಹೋಗಿ ಹೊಡಿತಕ್ಕಂಥ ಶಕ್ತಿ ನಮ್ಮಲ್ಲಿ ಇವತ್ತು ಬಂದಿದೆ ಅಂದರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ತಲುಪಿಸಿದ್ರು. ನಾವು ಅಂಥವ್ರ ಜೊತೆ ನಿಂತಿದ್ದೇವೆ. ಪ್ರಾದೇಶಿಕ ಪಕ್ಷ ಆದರೂ ಸಹ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷದ ಜೊತೆ ನಾವು ನಿಂತಿರ್ತಕ್ಕಂಥದ್ದನ್ನ ಎಲ್ಲರೂ ಸಹ ಇವತ್ತು ಅಪ್ರಿಷಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಮ್ಮ ಜಿಲ್ಲಾ ಮಂತ್ರಿಗಳು ಏನು ಮಾಡಿದಾರ್ರಿ ಮಂಡ್ಯಕ್ಕೆ ಕೊಡುಗೆ, ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಇವ್ರದ್ದು ಕೊಡುಗೆ ಝೀರೋ. ಇವತ್ತೇನಾದರೂ ಮಂಡ್ಯಕ್ಕೆ ಮೆಡಿಕಲ್ ಕಾಲೇಜ್ ಬಂದಿರೋದು ಕುಮಾರಣ್ಣ. ಇವತ್ತೇನು ಮಂಡ್ಯ ಸರ್ಕಲ್ನಲ್ಲಿ ಬಂದಿರತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು ಕೇಳಿರೋದು ಕುಮಾರಣ್ಣ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಏನೂ ಮಾಡದೇ ಇರ್ತಕ್ಕಂಥವ್ರು ನಾನು ಮಾಡದೆ ಅಂತಕ್ಕಂಥ ಪ್ರಶ್ನೆನೇ ಹೇಳ್ತಾ ಇರ್ತಾರೆ. ಇವತ್ತು ನೀವು ಇದನ್ನೆಲ್ಲ ಬಹಳ ಯೋಚನೆ ಮಾಡಬೇಕಾಗ್ತದೆ. ಭದ್ರಾವತಿಯ ಉಕ್ಕು ಕಾರ್ಖಾನೆ ಮುಚ್ಚೋಗಿ ಎಷ್ಟೋ ವರ್ಷ ಆಗಿದೆ. ಇವತ್ತು ಕುಮಾರಸ್ವಾಮಿ ಅವರು ಅದನ್ನ ವಾಪಸ್ ಪುನರುಜ್ಜೀವನ ಮಾಡಬೇಕು, ಅದಕ್ಕೆ 10,000 ಕೋಟಿಗಳನ್ನ ರೆಡಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶ ಕೊಡೋಕ್ಕಿಲ್ಲ ಅಂತ ಹೇಳ್ತಾರೆ. HMT ಫ್ಯಾಕ್ಟ್ರಿನ ಪುನರುಜ್ಜೀವನ ಮಾಡಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಲ್ಯಾಂಡನ್ನ ವಾಪಸ್ ತೆಗೆದುಕೊಳ್ಳೋ ಕೆಲಸ ಮಾಡ್ತಾರೆ. ಇಲ್ಲಿ ನಮ್ಮ ಜಿಲ್ಲಾ ಮಂತ್ರಿ ಹೇಳ್ತಾನೆ, ಕುಮಾರಸ್ವಾಮಿ ರಾಜ್ಯಕ್ಕೆ ಏನ್ರಿ ಮಾಡ್ತಾರೆ ಅಂತ. ಇಲ್ಲಿ ನಮ್ಮ ಸಂವಿಧಾನದಲ್ಲಿದೆ, ನಾವೇನೇ ಮಾಡಬೇಕಾದ್ರೂ ಈ ಸ್ಥಳೀಯ ರಾಜ್ಯ ಸರ್ಕಾರದ ಒಂದು ಸಹಕಾರ ಇಲ್ಲದೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವ್ರು ಏನೇ ಕೆಲಸ ಮಾಡಕ್ ಹೋಗ್ಲಿ, ಅದು ಕುಮಾರಸ್ವಾಮಿ ಅವ್ರಿಗೆ ಹೆಸರು ಬಂದ್ಬಿಡ್ತದೆ, ಅದನ್ನ ಮಾಡಬೇಡಿ, ಕುಮಾರಸ್ವಾಮಿ ಅವರಿಗೆ ಹೆಸರು ಬರ್ತದೆ, ಅದನ್ನ ಮಾಡಬೇಡಿ ಅಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕುಮಾರಸ್ವಾಮಿ ಅವರಿಗೆ ಮಂತ್ರಿ ಆದ ತಕ್ಷಣ ನಾನು, ಮಂದಾನಿ ಅವರು, ನಮ್ಮ ರವೀಂದ್ರ ಶ್ರೀಕಂಠಯ್ಯ, ಕೇರ್ಪೇಟೆ ಮಂಜು, ರಾಮಚಂದ್ರ ಎಲ್ಲರೂ ಓದೋ 1,000 ಕೋಟಿ ನಮ್ಮ ರಸ್ತೆ ಗೀಸ್ತೆ ಹಳ್ಳಿ ಗಿಳ್ಳೆಲ್ಲ ಉಜ್ಜಾಕ್ ಕೊಡಬೇಕು ಅಂತ ಓದೋ ನಾವು. ಅವರು ಎಲ್ಲ ಎಲ್ಲೆಲ್ಲಿ ತರಬೇಕು ಅಂತ ರೆಡಿ ಆಯಿತು. ಆಮೇಲೆ ಅದನ್ನು ಯೋಚನೆ ಮಾಡ್ದೋ, ನಾವು ಗ್ರಾಂಟ್ ತಂದು ಪೂಜೆ ಇವ್ರು ಮಾಡಬೇಕಾಗ್ತದೆ. ಪೂಜೆ ಇವ್ರು ಮಾಡಕ್ ಕೊಟ್ರೆ 10% ಕಮಿಷನ್ ತಗೋತಾರೆ.
ನಾನು ಅಂದಾನಿಗೆ ಹೇಳಿದೆ 1000 ಕೋಟಿ ದುಡ್ಡು ತಗೊಂಡೋಗಿ 100 ಕೋಟಿ ನಾವು ಮಾಡಿಕೊಟ್ಟಂಗಾಯ್ತದೆ, ಮುಂದಿನ ಚುನಾವಣೆಯಲ್ಲಿ ನಮಗೆ ಅದನ್ನ ಖರ್ಚು ಮಾಡ್ತಾರೆ. ಯಾಕಪ್ಪ ಪರಿಸ್ಥಿತಿ? ಯಾವುದಾದ್ರೂ ಕೇಂದ್ರ ಸರ್ಕಾರದ ಯೋಜನೆಗಳು ಮಾತ್ರ ನೇರವಾಗಿ ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಹೇಳಿ ನಾವು ಸೋತಿದ್ದೀವಿ. ಯಾಕೆ ನಾವು ತಲೆ ಕೆಡಿಸ್ಕೋಬಾರ್ದು ಅಂತೇಳಿ ಸುಮ್ಮನೆ ಇದ್ದೀವಿ. ನೀವು ಯೋಚನೆ ಮಾಡಿ, ಬಿಡ್ತಾರೆ ಅವರು? ಯಾವುದೇ ತಂದ್ರೆ ಪೂಜೆ ಮಾಡಕ್ಕೆ ಅವರೇ ಬರೋದು, ಅವರೇ ಮಾಡಬೇಕು. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿ 4 ಗೋಡೆ ಮಧ್ಯೆ ಸರಿ ಮಾಡಿಕೊಡಿ, ಯಾವುದೇ ಭಿನ್ನಾಭಿಪ್ರಾಯ ಇರಲಿ. ಆದರೆ ಚುನಾವಣೆ ಸಂದರ್ಭದಲ್ಲಿ ನಾನೇ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ತಿಳಿಸಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 58 ದಿವಸಗಳ ಕಾಲ ಈ ರಾಜ್ಯವನ್ನು ಸುತ್ತುತ್ತಾ ಇದ್ದಾರೆ. ಯಾಕೆ ಸುತ್ತಾ ಇದ್ದಾರೆ? 3 ಸರಿ ಸೋತಿದ್ರು ಸಹ ಯಾಕೆ ಸುತ್ತಾ ಇದ್ದಾರೆ? ನಾನು ಪಕ್ಷವನ್ನ ಕಟ್ತೀನಿ, ಸೋತಿದ್ರು ಪರವಾಗಿಲ್ಲ, ನನಗೆ ಅಧಿಕಾರ ಬೇಡ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಸೋಲಿಂದ ನಾವ್ಯಾರು ಧೃತಿ ಕೆಟ್ಟಿಲ್ಲ. ಜಾನ್ ಅಬ್ರಾಹಂ ಲಿಂಕನ್ ಅವರು 9 ಸಾರಿ ಸೋತು ಕೊನೆಗೆ ಅಮೆರಿಕ ಪ್ರೆಸಿಡೆಂಟ್ ಆದರು. ಅದ್ರ ಬಗ್ಗೆ ಎಲ್ಲ ಕೊಡಬಲ್ಲ ನಾವು ಸಾಕ್ಷಿಗಳನ್ನ, ಬೇಕಾಗಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ರಾಜ್ಯದ ಜನತೆಯ ಆಶೀರ್ವಾದ ಬೇಕಾಗ್ತದೆ. ಅವರು ಮಾಡೋ ಮೂಲಕ ಮುಂದಿನ ಚುನಾವಣೆಯಲ್ಲಿ ಈ ಓಲ್ಡ್ ಮೈಸೂರು ವಿಭಾಗದಲ್ಲಿ ಅತಿ ಹೆಚ್ಚಿನ ಸೀಟ್ಗಳನ್ನ ನಾವು ತೆಗೆದುಕೊಂಡು ಮಾನ್ಯ ಕುಮಾರಸ್ವಾಮಿ ಅವರನ್ನ ಈ ರಾಜ್ಯದ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಬೇಕಂತ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲ ಹೊಂದಿಸಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ JDS.